ನೋಡಿ ಸ್ನೇಹಿತರೆ, ಈ ಹೊಳೆ ನನ್ನ ಸೋದರ ಮಾವನ ತೋಟದ ಬದಿಯಲ್ಲಿ ಹರಿಯುವ ಕನ್ನಗುಂಡಿ ಹೊಳೆ. ಇದನ್ನು ಹಾಲಿನ ಹೊಳೆ ಅಂತಲೇ ಹೇಳಬಹುದು. ಹೇಗೆ ಬೋರ್ ಗರೆಯುತ್ತ ಹಚ್ಚ ಹಸುರಿನ ಸುಂದರವಾದ ಕಾನನದ ನಡುವೆ ಮೈದುಂಬಿ ತಳುಕುತ್ತಾ ಬಳಕುತ್ತಾ ವಯ್ಯಾರ ಮಾಡಿಕೊಂಡು ಹೇಗೆ ಹೋಗುತ್ತಿದ್ದಾಳೆ ನೋಡಿ. ಇವಳನ್ನು ನೋಡಲು ನಮಗೆರಡು ಕಣ್ಣುಗಳೇ ಸಾಲದು ಅಲ್ವೇ ಸ್ನೇಹಿತರೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತಿಲ್ಲಿ ಹೆಲ್ದಿಯಾದ ಮತ್ತು ಟೇಸ್ಟಿಯಾದ ಮ್ಯಾಗಿ ಎಗ್ ಮಸಾಲ ಮಾಡ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ. ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಎಗ್ ಮ್ಯಾಗಿ ಮಸಾಲಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ 20 ರೂಪಾಯಿದು ಮ್ಯಾಗಿ ಪ್ಯಾಕೆಟ್ ತಗೊಂಡಿದ್ದೇನೆ. ಹಾಗೆ ಮತ್ತೆ ಅದರ ಜೊತೆಯಲ್ಲಿದ್ದ ಮ್ಯಾಗಿ ಮಸಾಲ ಕೂಡ, ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮೆಟೊ, ಕಾಯಿಮೆಣಸು, 1 ಟೇಬಲ್ ಸ್ಪೂನ್ನಷ್ಟು ಬಿರಿಯಾನಿ ಪೌಡ್ರು, 2 ಟೀ ಸ್ಪೂನ್ನಷ್ಟು ಉಪ್ಪು, 1 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಟೀ ಸ್ಪೂನು ಅರಶಿನ, ಕೊತ್ತಂಬರಿ ಸೊಪ್ಪು. ಇಲ್ಲಿ ತರಕಾರಿಯನ್ನು ಅವರವರ ರುಚಿಗೆ ಅನುಗುಣವಾಗಿ ತಗೊಂಡ್ರೆ ಆಯಿತು. ತರಕಾರಿ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ತಗೊಳ್ಬೋದು, ಕಡಿಮೆ ಸಾಕು ಅಂತಿದ್ರೆ ಕಡಿಮೆ ಕೂಡ ತಗೊಳ್ಬೋದು. ಮ್ಯಾಗಿ ಬೇಯಿಸಿಕೊಳ್ಳಿಕ್ಕೆ ಒಂದು 750 ml ನಷ್ಟು ನೀರು ಕೂಡ ಹಾಕ್ತಾ ಇದ್ದೇನೆ. ಇಲ್ಲಿ ನೀರೀಗ ಕುದೀತಾ ಉಂಟು, ಅದಕ್ಕೆ ಈಗ ನಾನು ಮ್ಯಾಗಿಯನ್ನು ಹಾಕ್ತಾ ಇದ್ದೇನೆ. ನಾನು ಹೀಗೆ ಬಿಡಿಸಿ ಬಿಡಿಸಿ ಹಾಕ್ತಾ ಇದ್ದೇನೆ. ಮತ್ತು ಮ್ಯಾಗಿ ಪ್ಯಾಕೆಟಲ್ಲೇ ಕೊಟ್ಟಿರ್ತಾರೆ ಎಷ್ಟು ಮ್ಯಾಗಿಗೆ ಎಷ್ಟು ನೀರು ಹಾಕಬೇಕು ಅಂತ, ಅದೇ ಅಳತೆಯಲ್ಲಿ ನೀವು ಕೂಡ ಹಾಕಿದರೆ ಆಯಿತು. ಮ್ಯಾಗಿ ಹಾಕುವಾಗಲೇ ಈ ಮಸಾಲೆಯನ್ನು ಹಾಕೋದು ಬೇಡ. ಮ್ಯಾಗಿ ಸ್ವಲ್ಪ ಬೆಂದ ನಂತರ ಮಸಾಲೆಯನ್ನು ಹಾಕಿಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಹೊತ್ತು ಮುಚ್ಚಿಡುವ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮ್ಯಾಗಿ ಒಂದು ಅರ್ಧ ಬೆಂದ ನಂತರ ನಾನೀಗ ಮ್ಯಾಗಿ ಮಸಾಲ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇಲ್ಲಿ ಮ್ಯಾಗಿ ಕೂಡ ಬೆಂದಿದೆ. ನಾನು ಇದನ್ನೀಗ ಸ್ಟವಿಂದ ತೆಗಿತಿದ್ದೇನೆ. ತವಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಎಣ್ಣೆ ಚೆನ್ನಾಗಿ ಒಮ್ಮೆ ಕಾಯಿಲಿ. ಕಾದ ಎಣ್ಣೆಗೀಗ ತರಕಾರಿಯನ್ನೆಲ್ಲ ಹಾಕ್ಕೊಳ್ಳುವ. ಈಗ ನೀರುಳ್ಳಿ ಹಾಕ್ತಾ ಇದ್ದೇನೆ, ಹಾಗೆ ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಕಾಯಿಮೆಣಸನ್ನು ಕೂಡ ಹಾಕಿದೆ. ಇದನ್ನೆಲ್ಲ ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಕರಿಯನ್ನೆಲ್ಲ ಸ್ವಲ್ಪ ಬೇಯಿಸ್ಕೊಳ್ಳುವ. ಸ್ನೇಹಿತರೆ, ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿನ್ನಿಸುವ ಅಂದರೆ ಮ್ಯಾಗಿ ಅಲ್ವಾ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಒಂದ್ಸಲಿ ಮಾಡಿಕೊಡಿ. ಹಾಗೆ ವಿಡಿಯೋವನ್ನು ನೋಡ್ತಾ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತು ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ. ಈಗ ಇದಕ್ಕೆ ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಚಿಲ್ಲಿ ಪೌಡ್ರು, ಹಾಗೆ ಬಿರಿಯಾನಿ ಪೌಡ್ರು, ಇಲ್ಲಿ ನಾವು ಬೇಯಿಸಿಟ್ಟುಕೊಂಡ ತರಕಾರಿಯನ್ನು ಒಂದು ಸ್ವಲ್ಪ ಸೈಡಿಗೆ ಮಾಡಿಕೊಳ್ತಾ ಇದ್ದೇನೆ. ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಮೊಟ್ಟೆ ಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ಅರಶಿನ ಪೌಡರ್ ಕೂಡ ಹಾಕಿದ್ದೆ. ಈ ಮೊಟ್ಟೆ ಜೊತೆ ಈಗ ತರಕಾರಿಯನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಲ್ಲವೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಬೆರೆಯುವ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ನೇಹಿತರೆ, ಇದೊಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ತರಕಾರಿ ಮೊಟ್ಟೆ ಎಲ್ಲ ಅದನ್ನು ಹಾಕಿದ ಕಾರಣ ರಿಚ್ ಫುಡ್ಡೇ ಇದೊಂದು. ಮಕ್ಕಳಿಗೆಲ್ಲ ಒಂದು ಇಷ್ಟಪಟ್ಟು ತಿನ್ನುವ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಇದರ ಟೇಸ್ಟ್ ನೋಡಿಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟು ಅಂತ ನೋಡಿಕೊಳ್ಳಿ. ಇದಕ್ಕೆ ಬಟಾಣಿ ಕೂಡ ಹಾಕಿಕೊಳ್ಬೋದು. ನಿಮ್ಮ ಹತ್ರ ಬಟಾಣಿ, ಹಸಿ ಬಟಾಣಿ ಎಲ್ಲ ಇದ್ದರೆ ಹಾಕಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತದೆ, ಟೇಸ್ಟ್ ಒಳ್ಳೆಯದಿರ್ತದೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮೊಟ್ಟೆ ಮ್ಯಾಗಿ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು.
ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಮ್ಯಾಗಿ ಮಸಾಲ ಕೂಡ ರೆಡಿ ಆಯಿತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.